ಲೇಡೀಸ್ ಅಂಡ್ ಜೆಂಟಲ್ಮನ್, ಅನೇಕ ದಿನದಿಂದ ಮರೆಯಾಗಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ಮತ್ತೆ ಸಾರ್ವಜನಿಕವಾಗಿ ಕಾಣಿಸಿಕೊಂಡು ಇತ್ತೀಚೆಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರು. ಅದರ ಬೆನ್ನಲ್ಲೇ ಇದೀಗ ದರ್ಶನ್ ಮಾಜಿ ಮ್ಯಾನೇಜರ್ ಬಗ್ಗೆ ಅನೇಕ ವಿಚಾರಗಳನ್ನ ದರ್ಶನ್ ಸಹೋದರ ದಿನಕರ್ ತೂಗುದೀಪ್ ಮಾತನಾಡಿದ್ದಾರೆ. ಈ ಬಗ್ಗೆ ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ದಿನಕರ್ ಅಚ್ಚರಿಯ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ವೀಕ್ಷಕರೇ, ಹಲವು ವರ್ಷಗಳ ಕಾಲ ನಾಪತ್ತೆಯಾಗಿದ್ದಂತ ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ದಿಢೀರ್ ಪ್ರತ್ಯಕ್ಷವಾಗಿ ಕೊಟ್ಟ ಪತ್ರಿಕಾಗೋಷ್ಠಿ ಕುರಿತು ಇದೀಗ ನಟ ದರ್ಶನ್ ಅವರ ತಮ್ಮ ದಿನಕರ್ ತೂಗುದೀಪ್ ಅವರು ಮಲ್ಲಿಕಾರ್ಜುನ್ ವಿರುದ್ಧ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಿಗ್ಗಾಮುಗ್ಗಾ ಜಾಡಿಸಿದ್ದಾರೆ. ಅದೇನು ಅಂತ ನೋಡೋದಾದ್ರೆ, ಮಲ್ಲಿಕಾರ್ಜುನ್ ಗದಗ ಅಲಿಯಾಸ್ ಚೀಟರ್ ಮಲ್ಲು, ಈತ ಅಪ್ಪಟ ಫ್ರಾಡ್. 8 ವರ್ಷಗಳ ಹಿಂದೆ ನಮಗೂ ಹಣಕಾಸಿನಲ್ಲಿ ಮೋಸ ಮಾಡಿದ್ದಾರೆ. ನನ್ನ ಹೆಸರನ್ನ, ದರ್ಶನ್ ರವರ ಹೆಸರನ್ನ ಮತ್ತು ನಮ್ಮ ತೂಗುದೀಪ ಸಂಸ್ಥೆ ಹೆಸರನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ. ನಮ್ಮ ಸ್ನೇಹಿತರು ಹಾಗೂ ನಮ್ಮ ಸಂಪರ್ಕದಲ್ಲಿದ್ದಂತಹ ಅನೇಕ ವ್ಯಕ್ತಿಗಳ ಬಳಿ ಸುಳ್ಳು ಹೇಳಿ ಹಣ ಪಡೆದು ವಂಚಿಸಿ ಪರಾರಿಯಾಗಿದ್ದ ಅಂತ ಹೇಳಿ ಆರೋಪಿಸಿದ್ದಾರೆ. ಮೊನ್ನೆ ಈತ ಮಾಡಿದ ಪತ್ರಿಕಾಗೋಷ್ಠಿಯಲ್ಲಿ ಜನರನ್ನ ನಂಬಿಸಲು ತನಗೆ ಬೇಕಾದಂತೆ ಹೇಳಿಕೆಯನ್ನ ಕೊಟ್ಟಿರ್ತಾನೆ. ತನಗೆ ಏನಾಯ್ತು ಅಂತ ಹೇಳಿ ಹೇಳ್ತಾ ಇರುವಂತ ಈತ ತನ್ನಿಂದ ಯಾರಿಗೆಲ್ಲ ಏನು ಅನಾಹುತ ಆಯ್ತು ಅಂತ ಹೇಳಿ ಹೇಳಿರೋದಿಲ್ಲ. ಈತ ಮಹಾ ಮೋಸಗಾರ ಅಂತ ಹೇಳಿ ದಿನಕರ್ ಬರೆದುಕೊಂಡಿದ್ದಾರೆ. ಹಾಗೂ ನಮ್ಮ ನಂಬಿಕೆಗೆ ದ್ರೋಹ ಮಾಡಿರುವಂತ ಮೋಸಗಾರ ಇವನು. ಮೋಸ ಮಾಡುವ ಮುನ್ನ ಈತ ಬಳಸುವಂತಹ ದಾಳವೇ ಸಿಂಪತಿ. ಅದನ್ನ ಪಡೆಯಲು ಈತ ಹೇಳೋದೇ ಕಟ್ಟು ಕಥೆಗಳು. ಇವನನ್ನ ಯಾರೂ ಕೂಡ ನಂಬೇಡಿ. ಈತ ಎಲ್ಲಾದ್ರೂ ನಮ್ಮ ಒಡನಾಟದ ಬಗ್ಗೆ ಹೇಳಿಕೊಂಡು ಲಾಭ ಮಾಡಲು ಬಂದ್ರೆ ಯಾಮಾರ್ಬೇಡಿ. ಇದು ದರ್ಶನ್ ಅವರ ಹೆಸರನ್ನ ಬಳಸಿ ದುಡ್ಡು ಮಾಡುವಂತ ಇನ್ನೊಂದು ಹುನ್ನಾರವಷ್ಟೇ. ದಯವಿಟ್ಟು ಯಾರೂ ಇವನ ಮಾತನ್ನ ನಂಬಿ ಮೋಸ ಹೋಗ್ಬೇಡಿ ಅಂತ ಹೇಳಿ ದಿನಕರ್ ತೂಗುದೀಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಏನೇ ಆದ್ರೂ ಜೈಲು ಸೇರಿ ಈಗ ಸಾಕಷ್ಟು ನೋವಿನಿಂದ ಬಳಲ್ತಾ ಇರುವಂತಹ ದರ್ಶನ್ ಅವರು ತಮಗೆ ಮೋಸ ಮಾಡಿ ಹೋದವನ ಮಾತಿನ ಬಗ್ಗೆ ಮಾತನಾಡುವಂತಹ ಸ್ಥಿತಿಯಲ್ಲಿ ಇಲ್ಲ. ಈ ವಿಷಯದ ಬಗ್ಗೆ ದಿನಕರ್ ಪೋಸ್ಟ್ ಮಾಡಿರೋದು ಮಾತ್ರ ಅಣ್ಣ ತಮ್ಮನ ಬಾಂಧವ್ಯ ಹಾಗೂ ಅವರಿಗೆ ತೂಗುದೀಪ್ ಪ್ರೊಡಕ್ಷನ್ ಮೇಲಿರುವಂತಹ ಗೌರವವನ್ನ ಎತ್ತಿ ತೋರಿಸುತ್ತದೆ. ಇದಾಗಿತ್ತು ಫ್ರಾಡ್ ಮಲ್ಲಿಕಾರ್ಜುನನ ರಿಯಲ್ ಕತೆ. ಎಸ್, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.